ಇವತ್ತು ನಮ್ಮ ಜೊತೆ ಇರೋದು ರಾಯಲ್ ಎನ್ಫೀಲ್ಡ್ ನ ಫ್ಲೈಯಿಂಗ್ ಫ್ಲೀ C6 ಅನ್ನುವಂತ ಹೊಸ ಒಂದು ಎಲೆಕ್ಟ್ರಿಕ್ ಬೈಕ್. ಸೊ ಇದ್ರ ಬಗ್ಗೆ ಟಾಪ್ 5 ವಿಷಯ ಯಾವುದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ. ಸೊ ಈ ಒಂದು ಬೈಕ್ ನ ಮೊದಲ ವಿಶೇಷ ಏನು ಅಂದ್ರೆ ಇದರ ಒಂದು ಡಿಸೈನ್ ಅಂತ ಹೇಳ್ಬೋದು. ಸೊ ಈ ಒಂದು ಡಿಸೈನ್ ಇವರ ಮೊದಲ ಮಾಡೆಲ್ ಆಗಿದಂತ ಫ್ಲೈಯಿಂಗ್ ಫ್ಲೀ ಅನ್ನೋ ಒಂದು ಬೈಕ್ ಏನಿದೆ ಅದರಿಂದ ಇನ್ಸ್ಪೈರ್ ಆಗಿ ಬಂದಿರುವಂತ ಒಂದು ಡಿಸೈನ್ ಇದು. ಸೊ ಹಾಗಾಗಿ ಇದು ಮೊದಲ ವಿಶೇಷ. ಸೊ ಯೂಶುವಲಿ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಅಂದ್ರೆ ನಿಮಗೆ ಗೊತ್ತಾಗಿದೆ ತುಂಬಾ ಸೌಂಡ್ ಮಾಡ್ತಾ ಇರುತ್ತೆ. ಇದು ಎಲೆಕ್ಟ್ರಿಕ್ ಬೈಕ್. ಸೊ ಇದರ ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಎಕನಾಮಿಕಲ್ ಆಗಿ ಓಡಿಸಿದ್ರೆ 160 ತನಕ ಒಂದು ರೇಂಜ್ ಸಿಗುತ್ತೆ. ಅಂಡ್ ಟಾಪ್ ಸ್ಪೀಡ್ ಬಗ್ಗೆ ಮಾತಾಡ್ಬೇಕಾದ್ರೆ 115 ಕಿಲೋಮೀಟರ್ ಒಂದು ಟಾಪ್ ಸ್ಪೀಡ್ ಕೂಡ ನಮಗೆ ಇದರಲ್ಲಿ ಅಚೀವ್ ಮಾಡಬಹುದು. ಸೊ ಈ ಒಂದು ಬೈಕ್ ನ ಮತ್ತೊಂದು ಹೈಲೈಟ್ ಯಾವುದು ಅಂದ್ರೆ ಇದರ ಒಂದು ಫ್ರೇಮ್ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ ಡ್ಯುಯಲ್ ಕ್ಯಾಡಲ್ ಫೋರ್ಜ್ ಅಲ್ಯೂಮಿನಿಯಂ ಫ್ರೇಮ್ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಬೈಕ್ ನ weight ನೀವು ನೋಡೋದಾದ್ರೆ ಬರೀ 115 ಕಿಲೋಗ್ರಾಮ್ ಅಷ್ಟೇ. ಸೊ ಇದರಲ್ಲಿರುವಂತಹ ಮತ್ತೊಂದು ಕೂಲ್ ಫೀಚರ್ ಯಾವುದು ಅಂದ್ರೆ ಇದರ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಸೊ ಇದರಲ್ಲಿ ನಮಗೆ ಟಚ್ ಸ್ಕ್ರೀನ್ ನ 3.5 ಇಂಚಿನ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ನಮಗೆ ಸಿಗ್ತಾ ಇದೆ. ಸೊ ಅದು ಮಾತ್ರ ಅಲ್ಲದೆ ಈ ಒಂದು ಬೈಕ್ ಅಲ್ಲಿ ತುಂಬಾ ಟೆಕ್ ಇಂದ ತುಂಬಿದೆ ಅಂತ ಹೇಳ್ಬೋದು. ಕಾರಣ ಏನು ಅಂದ್ರೆ ಇದರಲ್ಲಿ ನಮಗೆ ಸ್ನಾಪ್ ಡ್ರ್ಯಾಗನ್ ಒಂದು ಚಿಪ್ ಸಿಗುತ್ತೆ, 4G ಕನೆಕ್ಟಿವಿಟಿ ಆಗಿರ್ಬೋದು, ವೈಫೈ ಆಗಿರ್ಬೋದು, ಇದೆಲ್ಲಾನು ಕೂಡ ಸಿಗುತ್ತೆ. ಸೊ ಇದೆಲ್ಲ ಇರೋದ್ರಿಂದ ನಮಗೆ ಇದರಲ್ಲಿ ಗೂಗಲ್ ಮ್ಯಾಪ್ಸ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ನ ಕಂಟ್ರೋಲ್ಸ್ ನಮಗೆ ಈ ಒಂದು ಬೈಕ್ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ಬೈಕ್ ನ ಪ್ರೈಸ್ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಈ ಇಷ್ಟೊಂದು ಫೀಚರ್ ಅಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ.